35ನೇ ವರ್ಷದ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆಗೆ ಚಾಲನೆ. ರಾಜ್ಯಸಭಾ ಸದಸ್ಯರಾದ ಜಿಸಿ ಚಂದ್ರಶೇಖರ್ ಅವರು, ವಿಧಾನ ಪರಿಷತ್ ಸದಸ್ಯರಾದ ಸಲೀಂ ಅಹಮದ್, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಎಚ್.ಎಂ. ರೇವಣ್ಣರವರು, ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆ ಸಮಿತಿ ಅಧ್ಯಕ್ಷರಾದ ಆರ್. ದೊರೈರವರು, ಗೌರವಾಧ್ಯಕ್ಷರು ಶ್ರೀನಿವಾಸಪ್ಪ, ಕೆಪಿಸಿಸಿ ಕಾರ್ಮಿಕ ವಿಭಾಗದ ರಾಜ್ಯಾಧ್ಯಕ್ಷರಾದ ಕೆ. ಪುಟ್ಟಸ್ವಾಮಿಗೌಡ್ರು, ಐಎನ್ಟಿಯುಸಿ ರಾಜ್ಯಾಧ್ಯಕ್ಷರಾದ ಲಕ್ಷ್ಮೀ ವೆಂಕಟೇಶ್, ಸೇವಾದಳ ರಾಜ್ಯ ಸಂಘಟಕರಾದ ಎಂ. ರಾಮಚಂದ್ರ, ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆಯಲ್ಲಿ ರಾಷ್ಟ್ರೀಯ ಉಪಾಧ್ಯಕ್ಷ ಎ. ಜಾಕೀರ್ ಹುಸೇನ್ ಅವರು ಪಾಲ್ಗೊಂಡಿದ್ದರು. ಕಾಂಗ್ರೆಸ್ ಸಮಿತಿ ಪದಾಧಿಕಾರಿಗಳು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕೆಪಿಸಿಸಿ ಕಚೇರಿ, ಕ್ವೀನ್ಸ್ ರಸ್ತೆ, ಬೆಂಗಳೂರು, ಶ್ರೀ ಪೆರಂಬದೂರು, ಬೆಂಗಳೂರು ಮಾರ್ಗವಾಗಿ ಆರಂಭವಾಗಲಿದೆ. ನೆಲಮಂಗಲ, ಕುಣಿಗಲ್, ಯಡಿಯೂರು, ಚನ್ನಪಟ್ಟಣ, ಹಾಸನ, ಹೊಳೆನರಸೀಪುರ, ಕೆಆರ್ ನಗರ, ಮೈಸೂರು, ನಂಜನಗೂಡು, ಚಾಮರಾಜನಗರ, ಸತ್ಯಮಂಗಲ, ಕೊಯಮತ್ತೂರು, ಅವಿನಾಶಿ, ಪೆರಂಬಲ್ಲೂರು, ಈರೋಡ್, ಭವಾನಿ, ಸೇಲಂ, ಅತ್ತೂರು, ಧರಂಪುರಿ, ಕೃಷ್ಣಗಿರಿ, ತಿರುಪತ್ತೂರು, ಉತ್ತಂಗರೈ, ಸಿಂಗರಪೇಟೆ, ತಿರುಪತ್ತೂರು, ಚೆಂಗರಪೇಟೆ, ತಿರುಪತ್ತೂರು, ತಿಂಡಿವನಂ, ಪಾಂಡಿಚೇರಿ, ಮಹಾಬಲಿಪುರಂ ಮತ್ತು ಚೆನ್ನೈ ಕಾಮರಾಜರ್ ಪ್ರತಿಮೆಯ ಬಳಿ ಶ್ರೀ ಪೆರಂಬದೂರ್ಗೆ ಮೇ 21 ಈ ದಿನ 35ನೇ ವರ್ಷದ ಸ್ಮಾರಕ ದಿನ. ನಮ್ಮ ನಾಯಕ, ಭಾರತದ ಮಾಜಿ ಪ್ರಧಾನಿ ದಿವಂಗತ ಶ್ರೀ ರಾಜೀವ್ ಗಾಂಧೀಜಿ ಅವರ ಪುಣ್ಯತಿಥಿಯ ದಿನದಂದು ಜ್ಯೋತಿಯನ್ನು ರಾಜೀವ್ ಗಾಂಧಿ ಸ್ಮಾರಕದಲ್ಲಿ ಇರಿಸಲಾಗುವುದು. ರಾಷ್ಟ್ರೀಯ ಏಕೀಕರಣ, ಕೋಮು ಸೌಹಾರ್ದತೆ, ಶಾಂತಿ ಮತ್ತು ಜಾತ್ಯತೀತತೆ. ನಾವು ವಿಶ್ವ ಶಾಂತಿಗಾಗಿ ಪ್ರಾರ್ಥಿಸುತ್ತೇವೆ. ರಾಜೀವ್ ಗಾಂಧಿಯವರ 35ನೇ ಪುಣ್ಯತಿಥಿ. ಒಂದು ವಿಷನರಿ ಇರುವಂಥ ಒಬ್ಬ ರಾಜಕಾರಣಿ, ದೇಶನ ಯಾವ ದಿಕ್ಕಿಗೆ ತಗೊಂಡು ಹೋಗಬೇಕು ಅಂತ ತುಂಬ ಒಂದು ಆಲೋಚನೆ ಇದ್ದಂಥ ಒಂದು ಕನಸಿನ ರಾಜಕಾರಣಿ ಅಂತ ಅಂದರೆ ಅದು ರಾಜೀವ್ ಗಾಂಧಿಯವರು. ಇವತ್ತೇನಾದರೂ ದೇಶ ಈ ಮಟ್ಟಕ್ಕೆ ಬಂದಿದೆ ಅಂತ ಅಂದರೆ ಅವರು ಹಾಕ್ತಂಥ ಒಂದು ಅಡಿಪಾಯ ಏನಿತ್ತು ಅವತ್ತು ದಿವಸ ಅವರು ಪ್ರಧಾನಮಂತ್ರಿಗಳಾದಾಗ, ಅದು ದೊಡ್ಡ ಅಡಿಪಾಯ. ಆ ಸ್ಟ್ರಾಂಗ್ ಅಡಿಪಾಯದಿಂದ ಇವತ್ತು IT-ನಲ್ಲಿರ್ಬೋದು ಅಥವಾ ಯಾವುದೇ ಒಂದು ಕ್ಷೇತ್ರದಲ್ಲಿ, ಟೆಲಿಕಮ್ಯುನಿಕೇಷನ್ ಇರ್ಬೋದು, ಇವತ್ತು ದೇಶ ಇಡೀ ಪ್ರಪಂಚದಲ್ಲಿ ನಂಬರ್ 1 ಸ್ಥಾನದಲ್ಲಿದೆ ಅಂತ ಅಂದರೆ ಅದಕ್ಕೆ ಕಾರಣಕರ್ತರು ಅವತ್ತು ಅಡಿಪಾಯ ಹಾಕಿದಂಥ ರಾಜೀವ್ ಗಾಂಧಿ ಅವರು. ಅದ್ರ ಜೊತೆಗೆ ಇವತ್ತೆಲ್ಲ ನೀವು ನೋಡ್ತಾ ಇದ್ದಾರೆ, ಎಷ್ಟೋ ಜನ ಇವತ್ತು ಎಲ್ಲ ದೊಡ್ಡ ದೊಡ್ಡ ಕಾರ್ಗಳಲ್ಲಿ ಎಲ್ಲ ವೆಹಿಕಲ್ಸು ಇವತ್ತು ನಾವು ನೋಡೋಕ್ಕೆ ಕೂಡ ಆಗಿರಲಿಲ್ಲ ಅಂಥ ಒಂದು ವ್ಯವಸ್ಥೆನ ನಿರ್ಮಾಣ ಮಾಡಿ ಪ್ರತಿಯೊಂದು ವೆಹಿಕಲ್ನು ಕೂಡ ಇಂಪೋರ್ಟು ಅಥವಾ ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೊಳ್ಳುವಂಥ ವ್ಯವಸ್ಥೆ ತಂದಿದ್ದು ಕೂಡ ರಾಜೀವ್ ಗಾಂಧಿ ಅವರು. ಅವ್ರಿಗೆ ಒಂದು ದೇಶನ ಬಲಿಷ್ಠ ರಾಷ್ಟ್ರವನ್ನಾಗಿ ಮಾಡಬೇಕು ಅಂತ ಏನು ಕನಸಿತ್ತು, ಅಂಥ ಒಂದು ಉದಯೋನ್ಮುಖ ಒಬ್ಬ ಪ್ರಧಾನಮಂತ್ರಿನ ಅವತ್ತು ದಿವಸ ನಡೆದಂಥ ಒಂದು ಕ್ರೂರ ಹತ್ಯೆ, ಇವತ್ತು ಏನು ಟೆರರಿಸ್ಟ್ ಅನ್ನೋ ಒಂದು ಇದರಿಂದ ಅವರ ಪ್ರಾಣ ಹತ್ಯೆ ಆಯಿತು. ಇವತ್ತು ಕಾಂಗ್ರೆಸ್ ಪಕ್ಷ ಅವತ್ತೊಂದು ದಿವಸ ಇಡೀ ದೇಶ, ನಮ್ಮ ಪಕ್ಷ ಒಂದೇ ಅಲ್ಲ, ಇಡೀ ದೇಶ ಒಬ್ಬ ಒಂದು ದೊಡ್ಡ ಒಂದು ಆಂಬಿಷನ್ ಇದ್ದಂಥ ಒಂದು ದೇಶನ ಮುನ್ನಡೆಸೋಕ್ಕೆ ಇದ್ದಿದ್ದಂಥ ವಿಷನ್ ಇದ್ದಂಥ ಒಬ್ಬ ದೊಡ್ಡ ವ್ಯಕ್ತಿನ ಕಳ್ಕೊಂಡಂಥ ಒಂದು ದುಃಖ ಅವತ್ತು ದಿವಸ ಎಲ್ಲರಿಗೂ ಕೂಡ ಮಡಗಟ್ಟಿತು. ಇವತ್ತೊಂದು ತನಕನೂ ಕೂಡ ರಾಜೀವ್ ಗಾಂಧಿಯವ್ರನ್ನ ಹೋಲುವಂಥ ಆ ವಿಷನರಿ ರಾಜಕಾರಣಿಗಳು ಇವತ್ತು ತನಕ ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಇವತ್ತೊಂದು ದಿವಸ ರಾಷ್ಟ್ರ ಕಂಡಂಥ ಅತ್ಯುತ್ತಮ ನಾಯಕರಾದಂಥ ರಾಜೀವ್ ಗಾಂಧಿಯವರ ಒಂದು ಜ್ಯೋತಿ ಇವತ್ತು ಬೆಂಗಳೂರು KPCCಯಿಂದ ಹೋಗ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷ. ನಾವೆಲ್ಲರೂ ಕಂಡಂತೆ ಇವತ್ತೇನು ಮಹಿಳೆಯರಿಗೆ ಆದ್ಯತೆ ಕೊಡಬೇಕು ಅನ್ನೋ ರಾಜಕೀಯದ ಮಹಿಳೆಯರ ಸಬಲೀಕರಣ ಅಂತ ಇವತ್ತೇನು ಮಾತನಾಡ್ತಾ ಇದ್ದಾರೆ, 74ನೇ ತಿದ್ದುಪಡಿಯನ್ನು ತರುವ ಮೂಲಕ ಮಹಿಳೆಯರಿಗೆ ರಾಜಕೀಯ ಸ್ವಾತಂತ್ರ್ಯವನ್ನು ಕೊಟ್ಟಂಥ ಕೀರ್ತಿ ರಾಜೀವ್ ಗಾಂಧಿ ಅವರು. ಹಳ್ಳಿಯಿಂದ ದಿಲ್ಲಿವರೆಗೂ ಕೂಡ ಇವತ್ತು ಮಹಿಳೆಯರಿಗೆ ಆದ್ಯತೆ ಕೊಡುವ ಮೂಲಕ ರಾಜಕೀಯ ಪ್ರವೇಶಕ್ಕೆ ಅವಕಾಶ ಮಾಡಿಕೊಟ್ಟವರು ಮಾನ್ಯ ರಾಜೀವ್ ಗಾಂಧಿಯವರು. ನಾವೆಲ್ಲ ಕೂಡ ಆ ಸಮಯದಲ್ಲಿ ನಾನು ಕೂಡ ಪುರಸಭಾ ಅಧ್ಯಕ್ಷನಾಗಿ ಅವರ ಜೊತೆಯಲ್ಲಿ ಅವರು ತಂದಂಥ 73-74 ಅಮೆಂಡ್ಮೆಂಟ್ಗೆ ನಾವೆಲ್ಲರೂ ಕೂಡ ರಾಷ್ಟ್ರಾದ್ಯಂತ ಅದನ್ನು ಒಪ್ಪಿಗೆ ಕೊಡೋದಕ್ಕೆ ನಾವೆಲ್ಲ ಶ್ರಮ ವಹಿಸಿದ್ವಿ ಅಂತಕ್ಕಂಥದ್ದು ಕೂಡ ಜ್ಞಾಪಿಸ್ಕೊಳ್ತಾ, ಇನ್ನೊಂದು ಮಾತಿದೆ, ಚಂದ್ರಶೇಖರ್ ಅವ್ರ ಮಾತು, ಸಲೀಂ ಅಹಮದ್ ಮಾತನ್ನು ನಾನು ಬೆಂಬಲಿಸ್ತಾ, ಇನ್ನೊಂದು ಅವರು ರಾಜ್ಯಸಭೆಯನ್ನು ರಾಜೀವ್ ಸಭೆ ಅಂತ ಕರೆದಂಥ ಒಂದು ಸನ್ನಿವೇಶವನ್ನು ಜ್ಞಾಪಿಸ್ಕೊಳ್ತೇನೆ. ಯಾಕೆ ಅಂತ ಹೇಳಿದ್ರೆ, ಭಾರತದ ಯುವಕರನ್ನು ರಾಜ್ಯಸಭೆಗೆ ತರೋದರಲ್ಲಿ ಒಂದು ಹಿರಿಮೆಯನ್ನು ತೋರಿದಂಥ ಕೀರ್ತಿ, ಇವತ್ತಿನ ಅನೇಕ ಜನ ಮಹಾನ್ ನಾಯಕರುಗಳನ್ನು ಬೆಳೆಸಿದಂಥ ಕೀರ್ತಿ ರಾಜೀವ್ ಗಾಂಧಿ ಅವರು. ರಾಜಕಾರಣಿ, ಅದ್ಭುತ ರಾಜಕಾರಣಿ,
ಯುವಕರ ಕಣ್ಮಣಿ ಇವತ್ತು 35 ವರ್ಷ ಕಳೆದಿದೆ. ಆ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ರಾಜೀವ್ ಜ್ಯೋತಿ ಪೆರಂಬದೂರಿಗೆ ಹೋಗಿಬಿಟ್ಟು ಅಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ತಾರೆ. ರಾಜೀವ್ ಗಾಂಧಿ ವಿಶೇಷವಾಗಿ ಯುವಕರ ಬಗ್ಗೆ ಅಪಾರವಾದ ಅಭಿಮಾನ ಹಾಗೂ ಪ್ರೀತಿ. ಮುಂಚೆ ವೋಟಿಂಗ್ ಏಜ್ 21 ವರ್ಷ ಇತ್ತು, ಅದನ್ನು 18 ಮಾಡೋಂಥ ಚಿಂತನೆ ರಾಜೀವ್ ಗಾಂಧಿ ಮಾಡಿದರು. ಅದಕ್ಕೆ ಹಲವಾರು ಮುಖಂಡರು ಟೀಕೆ ಕೂಡ ಮಾಡಿದರು. ರಾಜೀವ್ ಗಾಂಧಿ ನೀವು 18 ಯುವಕರಿಗೆ ಅಧಿಕಾರ ಕೊಡಬೇಡಿ, ವೋಟಿನ ಹಕ್ಕು ಕೊಡಬೇಡಿ ಅಂತ. ಆದರೆ ರಾಜೀವ್ ಅದನ್ನೆಲ್ಲ ಮೀರಿ 18 ವರ್ಷದ ಯುವಕರಿಗೆ ಅಧಿಕಾರ ಕೊಟ್ಟು ಈ ರಾಷ್ಟ್ರದಲ್ಲಿ MP MLA ಎಲ್ಲ ಹಂತದ ಚುನಾವಣೆಯಲ್ಲಿ ವೋಟ್ ಹಾಕೋಂಥ ದೊಡ್ಡ ಶಕ್ತಿ ರಾಜೀವ್ ಗಾಂಧಿ ಕೊಟ್ಟರು. ಒಂದು ಸಂಪರ್ಕ ಕ್ರಾಂತಿಯನ್ನು ಮಾಡಿದ್ರು. ಈ ದೇಶ ಒಂದು 21ನೇ ಶತಮಾನ ಅಂತ ಕನ್ಸ್ಕೊಂತ ರಾಜೀವ್ ಗಾಂಧಿಯವರು ಸದಾಕಾಲ ಯುವಕರ ಬಗ್ಗೆ, ಬಡವರ ಬಗ್ಗೆ, ಮಹಿಳೆಯರ ಬಗ್ಗೆ ಚಿಂತನೆ ಮಾಡ್ತಾ ಒಬ್ಬ ಧೀಮಂತ ನಾಯಕ. ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರ ಸಿದ್ಧಾಂತಗಳನ್ನು ಇಟ್ಕೊಂಡು ನಾವು ಇವರ ವಿಚಾರಧಾರೆಗಳನ್ನು ವಿಶೇಷವಾಗಿ ಯುವಕರಲ್ಲಿ ಹೇಳೋಂಥ ಕೆಲಸ ನಿಮ್ಮೆಲ್ಲ ಜವಾಬ್ದಾರಿ ಅಂತ ಮಾತನ್ನು ಹೇಳ್ತಾ, ಈ ನಮ್ಮ ರಾಜೀವ್ ಜ್ಯೋತಿ ಕಳೆದ 35 ವರ್ಷದಿಂದ ಮುಂಚೆ ಪ್ರಕಾಶನ ತಗೊಳ್ತಾ ಇದ್ರು. ಅದಾದ್ಮೇಲೆ ಇನ್ನೊಂದು 2ನೇ ಹಂತದ ಮುಖಂಡರು ಇವರು ತೊಗೊಂಡು ಹೋಗ್ತಾ ಇದ್ದಾರೆ. ಅವರು ಈಗಾಗಲೇ ದೊರೆ ಎಲ್ಲ ಪದಾಧಿಕಾರಿ ಇಂಟಕ್ ಇರ್ಬೋದು, ಲೇಬರ್ಸಲ್ಲಿ ಇರ್ಬೋದು, ಎಲ್ಲ ಮುಖಂಡರುಗಳು ಪ್ರತಿ ವರ್ಷ ಆ ಕಾರ್ಯಕ್ರಮ ಅವರ ರಾಜೀವ್ ಗಾಂಧಿ ಆಗಲಿರ್ಬೋದು, ಆದರೆ ರಾಜೀವ್ ಗಾಂಧಿಯ ಸಿದ್ಧಾಂತಗಳು ಇವತ್ತು ಪ್ರತಿಯೊಬ್ಬರ ಮನಸ್ಸಲ್ಲಿದೆ. ಅರ್ಥವಾಗಿ 35 ವರ್ಷದಿಂದ ಈ ರಾಜೀವ್ ಜ್ಯೋತಿ ಯಾತ್ರೆ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ನಮ್ಮ KPCCಯಲ್ಲಿ ಜ್ಯೋತಿ ಯಾತ್ರೆಯನ್ನು ನಮ್ಮ GC ಚಂದ್ರಶೇಖರ್ ಅವರು, HM ರೇವಣ್ಣ ಅವರು, ಸಲೀಂ ಅಹಮದ್ ಅವರು ಉದ್ಘಾಟನೆ ಮಾಡಿ ನಮ್ಮನ್ನು ಇಲ್ಲಿಂದ ಕಳಿಸ್ಕೊಡ್ತಾ ಇದ್ದಾರೆ. ನಾವು ಇಲ್ಲಿಂದ ಹಾಸನ ಹೋಗ್ತೀವಿ, ಹಾಸನಿಂದ ಚಾಮರಾಜನಗರ ಹೋಗ್ತೀವಿ, ಚಾಮರಾಜನಗರದಿಂದ ಕೊಯಂಬತ್ತೂರು, ಕೊಯಂಬತ್ತೂರಿಂದ ಸೇಲಮ್ಮು, ಭವಾನಿ ಮತ್ತು ಶ್ರೀಪೆರಂಬದೂರು ಹೋಗ್ತೀವಿ. ಪಾಂಡಿಚೇರಿ ಹೋಗಿ ಶ್ರೀಪೆರಂಬದೂರು ಹೋಗ್ತೀವಿ. ಶ್ರೀಪೆರಂಬದೂರಲ್ಲಿ ಈ ಜ್ಯೋತಿಯನ್ನು ಇಟ್ಟು ಪ್ರೇಯರ್ ಮಾಡ್ತೀವಿ. ಏನಂದರೆ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರಾ ಇಟ್ಟು ಅಲ್ಲಿ ಜ್ಯೋತಿನ ಇಟ್ಟು ಪ್ರೇಯರ್ ಮಾಡಿ ಉಗ್ರಗಾಮಿಗಳು ಇರಬಾರ್ದು, ದೇಶದಲ್ಲಿ ಶಾಂತಿ ಇರಬೇಕು ಅಂತ ಹೇಳಿ ಈ ಜ್ಯೋತಿಯನ್ನು ಮಾಡ್ತಾ ಬರ್ತಾ ಇದ್ವಿ. ಕಳೆದ 35 ವರ್ಷದಿಂದನೂ ಕೂಡ ರಾಜೀವ್ ಗಾಂಧಿಯ ಜ್ಯೋತಿಯನ್ನು ಸನ್ಮಾನ್ಯ SS ಪ್ರಕಾಶಂ ಅವರು ಪ್ರಾರಂಭ ಮಾಡಿದರು. ಇದರ ಉದ್ದೇಶ ದೇಶದಲ್ಲಿ ಭಯೋತ್ಪಾದನೆ ನಿಲ್ಲಬೇಕು, ಉಗ್ರಗಾಮಿಗಳನ್ನ ಸದೆ ಬಡಿಬೇಕು, ಶಾಂತಿ ನೆಮ್ಮದಿಯಿಂದ ದೇಶ ಇರಬೇಕು ಅಂತೇಳಿ ಒಂದು ಸಂದೇಶವನ್ನು ಹೊತ್ತು ಇಡೀ ದೇಶಾದ್ಯಂತ ಜ್ಯೋತಿಯನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಪ್ರಕಾಶಂ ಅವರ ನಂತರ ಸನ್ಮಾನ್ಯ ದೊರೈ ಮತ್ತು ಅವ್ರ ತಂಡ ತೊಗೊಂಡು ಹೋಗ್ತಾ ಇದೆ. ಇವತ್ತು ಇಲ್ಲಿಂದ ಪ್ರಾರಂಭ ಆಗಿ ಈ ರಾಜ್ಯದ ಸುಮಾರು 14 ಜಿಲ್ಲೆಗಳನ್ನು ಪ್ರವಾಸ ಮಾಡಿ 21ನೇ ತಾರೀಕು ಶ್ರೀಪೆರಂಬೂರು ಮದ್ರಾಸ್ನಲ್ಲಿ ಈ ಜ್ಯೋತಿಯನ್ನು ಸಮರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ KPCC ಕಾರ್ಮಿಕ ವಿಭಾಗ ಮತ್ತು INTUCಯ ರಾಜ್ಯಾಧ್ಯಕ್ಷ ಅಂತ ಲಕ್ಷ್ಮೀ ವೆಂಕಟೇಶ್ ಅವರು ಮತ್ತು ಇದರ ನೇತೃತ್ವ ವಹಿಸ್ತಕ್ಕಂಥ ದೊರೈ ಮತ್ತು ಅವರ ತಂಡ ಯಶಸ್ವಿಯಾಗಿ ನಡೆಸ್ತಾ ಇದೆ. ನಮ್ಮ ರಾಜೀವ್ ಜ್ಯೋತಿ ಯಾತ್ರೆನ 35ನೇ ವರ್ಷದ ಯಾತ್ರೆನ ನಮ್ಮ ದೊರೆಯವರ ನೇತೃತ್ವದಲ್ಲಿ ನಡೀತಾ ಇದೆ. ಇದನ್ನು ಸ್ಥಾಪಿಸಿದಂಥ ಶ್ರೀಮಾನ್ ಪ್ರಕಾಶಂ ಅವರು 35 ವರ್ಷದ ಹಿಂದ್ಗಡೆ ಭಾಳ ವಿಜೃಂಭಣೆಯಿಂದ ಮಾಡ್ತಾಯಿದ್ರು. ಪಾಪ ಅವರ ಅಗಲಿಕೆಯಿಂದ ಇದು ಎಲ್ಲಿ ತೆರವಾಗ್ತದೋ ನಿಲ್ಲುತ್ತೋ ಅಂದ್ಕೊಂಡಿದ್ವಿ. ಆದರೆ ದೊರೆ ಮತ್ತು ಅವರ ತಂಡದವರು ಇದನ್ನು ಯಶಸ್ವಿಯಾಗಿ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಇದಕ್ಕೆ ನಮ್ಮ KPCC ವತಿಯಿಂದ, INTUC ವತಿಯಿಂದ ಮತ್ತು ಲೇಬರ್ ಸೆಲ್ ವತಿಯಿಂದ ನಾವೆಲ್ಲ ಥರದ ಸಹಕಾರ ಅವ್ರಿಗೆ ನೀಡಿದ್ದೀವಿ. ಹಾಗಾಗಿ ಈ ಜ್ಯೋತಿ ಯಶಸ್ವಿಯಾಗಲಿ ಮತ್ತು ಯಾವುದೇ ರೀತಿ ತೊಂದರೆಗಳಿಲ್ಲದೆ ನಡೀಬೇಕು ಅಂತೇಳಿ ನಾವು ಅವ್ರಿಗೆ ಆಶಿಸ್ತಾ ಇದ್ದೀವಿ. 35 ವರ್ಷದಿಂದ ಪ್ರಕಾಶಂ ಅವರು ಒಂದು 5-6 ವರ್ಷ ಅವರು ಇದು ನಿಧಾನ ಆಗಿ ಅವರ ನೇತೃತ್ವದಲ್ಲಿ ನಾನು ಒಂದು 10 ವರ್ಷ ಅವ್ರ ಜೊತೆಗೆ ಹೋಗಿದ್ದೇನೆ. 35 ವರ್ಷ ಕರೆಕ್ಟಾಗಿ ರಾಜೀವ್ ಗಾಂಧಿ ಯಾತ್ರೆ ಮತ್ತು ದಿಲ್ಲಿ ತನಕನೂ ನಾವು ಹೋಗ್ತಿದ್ವಿ. ಇವಾಗ ಇದು ಅವರು ಕೊಲೆ ಆಗೈತಲ್ಲ, ಅಲ್ಲಿ ಹೋಗಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಮ್ಮ ಎಲ್ಲ ಪೂರ್ತಿ ಹೋಗ್ತಿದ್ವಿ ಸರ್ ಎಲ್ಲರೂ ಅಲ್ಲಿ.